ಗೃಹ ಸಚಿವರ ತವರಲ್ಲಿ ಜಾರಿಯಾಗಿದೆಯಾ ಅಘೋಷಿತ ಎಮರ್ಜೆನ್ಸಿ? ಕಲ್ಪತರುನಾಡಿನಲ್ಲಿ ಸುದ್ದಿ ಮಾಡುವಷ್ಟು ಸ್ವಾತಂತ್ರ್ಯವೂ ಇಲ್ವಾ? ಕ್ರಿಮಿನಲ್ಗಳಿಗೆ ವಾರ್ನ್ ಮಾಡಲಿಲ್ಲ, ಅಧಿಕಾರಿಗಳ ಚಳಿ ಬಿಡಿಸಲಿಲ್ಲ. ಆದ್ರೆ ಪತ್ರಕರ್ತರಿಗೆ ಧಮ್ಕಿ ಹಾಕಿದ್ರ ಗೃಹ ಸಚಿವ ಪರಮೇಶ್ವರ್. ವಾರ್ನ್ ಮಾಡಿದ್ದೀನಿ, ಇಟ್ಸ್ ಎ ವಾರ್ನಿಂಗ್. ಸೂಕ್ಷ್ಮವಾಗಿ ಹೇಳಿದ್ದೀನಿ, ವಾರ್ನಿಂಗ್ ಅಂತ ಹೇಳಿದ್ದೀನಿ. ಎಸ್ ವೀಕ್ಷಕರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳೇ ಕಳೆದು ಹೋಗಿವೆ. ನಾವೆಲ್ಲ ಸ್ವಾತಂತ್ರ್ಯ ದೇಶದಲ್ಲಿ ಜೀವನವನ್ನ ನಡೆಸುತ್ತಿದ್ದು ನಿನ್ನೆಯಷ್ಟೇ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಿದ್ದೇವೆ. ಜೊತೆಗೆ ನಮ್ಮ ಸಂವಿಧಾನ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು ಮಾಧ್ಯಮಗಳು ಕೂಡ ಇದರ ಅಡಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿವೆ. ಆಳುವವರ ತಪ್ಪುಗಳನ್ನ ಹುಡುಕಿ ಅವರನ್ನ ಎಚ್ಚರಿಸುವ ಮೂಲಕ ಪತ್ರಿಕಾ ರಂಗ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರೆಸಿಕೊಳ್ತಿದೆ. ಶಾಸಕಾಂಗ ಮತ್ತು ಕಾರ್ಯಾಂಗ ಎಡವಟ್ಟುಗಳನ್ನ ಮಾಡಿದಾಗ, ಲೋಪಗಳನ್ನ ಎಸಗಿದಾಗ, ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋದಾಗ ಅದನ್ನ ದೇಶದ ಪ್ರಭುಗಳಾದ ಪ್ರಜೆಗಳ ಮುಂದಿಟ್ಟು ಚಾಟಿ ಬೀಸುವ ಕೆಲಸವನ್ನ ಮಾಡುತ್ತಾ ಬರ್ತಾ ಇದೆ. ಆದ್ರೆ ಇದೀಗ ಕಲ್ಪತರುನಾಡು ತುಮಕೂರಿನಲ್ಲಿ ಪತ್ರಕರ್ತರಿಗೆ ಸುದ್ದಿ ಮಾಡುವಷ್ಟು ಕೂಡ ಸ್ವಾತಂತ್ರ್ಯ ಇಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಹೌದು, ಕರ್ನಾಟಕ ರಾಜ್ಯದ ಗೃಹ ಸಚಿವರ ತವರಿನಲ್ಲಿ ಅಘೋಷಿತ ಎಮರ್ಜೆನ್ಸಿ ಏನಾದರೂ ಜಾರಿಯಲ್ಲಿದೆಯಾ? ಹೀಗೊಂದು ಪ್ರಶ್ನೆ ಮೂಡೋದಕ್ಕೆ ಕಾರಣವಾಗಿರೋದು ಇವತ್ತು ಖುದ್ದು ಪರಮೇಶ್ವರ್ ಅವರೇ ನೀಡಿರೋ ಆ ಹೇಳಿಕೆ. ಅಷ್ಟಕ್ಕೂ ಪರಮೇಶ್ವರ್ ಅವರು ಏನಂದ್ರು ಅನ್ನೋದನ್ನ ಮೊದಲು ನೋಡ್ಕೊಂಡು ಬರೋಣ ಬನ್ನಿ. ವಾರ್ನ್ ಮಾಡಿದ್ದೀನಿ, ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡ್ಕೋಕೆ ಹೋಗ್ಬಿಡಿ, ನಮ್ಮ ಸಹಕಾರ ಮಾಡಿ. ತಪ್ಪು ಆಗೋಕ್ಕೆ ಮುಂಚೆನೇ ಹೇಳ್ಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಯಾಕೆ ಹೇಳ್ತೀನಿ ಆ ಮಾತನ್ನು ಅಂದರೆ, ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ಅದರಿಂದ ಅಲ್ಲ ಹೇಳೋದಕ್ಕೆ ಕೇಳಿಕೊಳ್ಳಿ. ಅಲ್ಲಲ್ಲ, ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ, ಮೊದಲೇ ಹೇಳ್ಬಿಡಿ, ಸರಿ ಮಾಡ್ಕೊಂಬಿಡ್ತೀವಿ. ಆಮೇಲೆ ನೀವು ಹೇಳಿ ಊರು ಮರ್ಯಾದೆ ಯಾಕೆ ಕಳಿತೀರಾ? ಅಷ್ಟೇ ಹೇಳೋದು ನಾನು, ಬೇರೆ ಏನು. ಸೂಕ್ಷ್ಮವಾಗಿ ಹೇಳಿದ್ದೀನಿ, ವಾರ್ನಿಂಗ್ ಅಂತ ಹೇಳಿದ್ದೀನಿ. ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸರಿ ಸ್ಟೆಪ್ ಮುಂದಕ್ಕೆ ಹೋಗ್ಬಿಡ್ತದೆ, ಅದು ಹೋಗೋದು ಬೇಡ ಅಂತ ಹೇಳಿ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಒಂದು ದಿವಸ ಕೂಡ ನಮ್ಮ ರಾಜ್ಯದ ಗೃಹ ಸಚಿವರು ಕ್ರಿಮಿನಲ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದನ್ನ ನೋಡಿಲ್ಲ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವ ದುಷ್ಟಶಕ್ತಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದನ್ನ ನೋಡಿಲ್ಲ. ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಪರಮೇಶ್ವರ್ ಅವರು ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಬೆಳಕಿಗೆ ಬಂದು ಜಿಲ್ಲೆಯ ಹೆಸರು ರಾಜ್ಯ ಮಟ್ಟದಲ್ಲಿ ಹರಾಜಾದಾಗಲೂ ತುಟಿಪಿಟಿ ಕಂಡಿಲ್ಲ. ಆದರೆ ಮಾತೆತ್ತಿದ್ರೆ ಅಂಬೇಡ್ಕರ್ ಹೆಸರು ಹೇಳುವ, ಸಂವಿಧಾನದ ಬಗ್ಗೆ ಮಾತನಾಡುವ ಪರಮೇಶ್ವರ್ ಅವರು ಇದೀಗ ಪತ್ರಕರ್ತರಿಗೆ ಧಮ್ಕಿ ಹಾಕುವ ಕೆಲಸ ಮಾಡಿದ್ದಾರೆ. ಇವರು ಮಾಡುವ ತಪ್ಪುಗಳ ಬಗ್ಗೆ ಬರೆಯೋದೇ ತಪ್ಪು, ತೋರಿಸೋದೇ ತಪ್ಪು ಅನ್ನೋ ರೀತಿಯಲ್ಲಿ ಪತ್ರಕರ್ತರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಹೌದು, ಇವತ್ತು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ದಸರಾ ವಿಚಾರವಾಗಿ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದಾದ ಬಳಿಕ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಈ ವೇಳೆ ಮಾತನಾಡುತ್ತಾ ಪರಮೇಶ್ವರ್ ಅವರು ಪತ್ರಕರ್ತರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ದಸರಾ ವಿಚಾರದಲ್ಲಿ ಯಾರೂ ತಪ್ಪನ್ನ ಹುಡುಕಬಾರದು, ಪತ್ರಕರ್ತರಿಗೆ ವಾರ್ನ್ ಮಾಡ್ತಿದ್ದೀನಿ, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಇದು ನಿಮಗೆ ವಾರ್ನಿಂಗ್ ಅಂತ ಒಂದು ರೀತಿ ಧಮ್ಕಿ ಹಾಕುವ ದಾಟಿಯಲ್ಲಿಯೇ ಪರಮೇಶ್ವರ್ ವಾರ್ನ್ ಮಾಡಿದ್ದಾರೆ. ವಾರ್ನ್ ಮಾಡಿದ್ದೀನಿ ನಾನು, ಇಟ್ಸ್ ಎ ವಾರ್ನಿಂಗ್. ನೀವು ತಪ್ಪು ಹುಡ್ಕೋಕೆ ಹೋಗ್ಬಿಡಿ, ನಮ್ಮ ಸಹಕಾರ ಮಾಡಿ. ತಪ್ಪು ಆಗೋಕ್ಕೆ ಮುಂಚೆನೇ ಹೇಳ್ಬಿಡಿ, ನೋಡಿ ಇಲ್ಲೇನೋ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ. ಯಾಕೆ ಹೇಳ್ತೀನಿ ಆ ಮಾತನ್ನು ಅಂದರೆ, ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ಅದರಿಂದ ಅಲ್ಲ ಹೇಳೋದಕ್ಕೆ ಕೇಳಿಕೊಳ್ಳಿ. ಅಲ್ಲಲ್ಲ, ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ, ಮೊದಲೇ ಹೇಳ್ಬಿಡಿ, ಸರಿ ಮಾಡ್ಕೊಂಬಿಡ್ತೀವಿ. ಆಮೇಲೆ ನೀವು ಹೇಳಿ ಊರು ಮರ್ಯಾದೆ ಯಾಕೆ ಕಳಿತೀರಾ? ಅಷ್ಟೇ ಹೇಳೋದು ನಾನು, ಬೇರೆ ಏನು. ಸೂಕ್ಷ್ಮವಾಗಿ ಹೇಳಿದ್ದೀನಿ, ವಾರ್ನಿಂಗ್ ಅಂತ ಹೇಳಿದ್ದೀನಿ. ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸರಿ ಸ್ಟೆಪ್ ಮುಂದಕ್ಕೆ ಹೋಗ್ಬಿಡ್ತದೆ, ಅದು ಹೋಗೋದು ಬೇಡ ಅಂತ ಹೇಳಿ. ಇನ್ನು ಈ ಬಗ್ಗೆ ಯಾವಾಗ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿಯಾಯಿತೋ ಇದು ತನಗೆ ನೆಗೆಟಿವ್ ಆಗುತ್ತೆ ಅಂತ ಗೊತ್ತಾಯಿತು, ತಕ್ಷಣವೇ ಪರಮೇಶ್ವರ್ ಉಲ್ಟಾ ಹೊಡೆದಿದ್ದಾರೆ. ನಾನು ಹೇಳಿದ್ದು ತಮಾಷೆಗೆ ಕಣ್ರಪ್ಪ,
ನೀವೆಲ್ಲ ನನ್ನ ಜೊತೆ ಆತ್ಮೀಯವಾಗಿದ್ದೀರಿ ಅಂತ ಸುಮ್ಮನೆ ತಮಾಷೆ ಮಾಡಿದ್ದೀನಿ. ಊರವರಿಗೆಲ್ಲ ವಾರ್ನಿಂಗ್ ಮಾಡೋಕ್ಕಾಗುತ್ತಾ ಅಂತ ಸಮಜಾಯಿಸಿಕೊಟ್ಟಿದ್ದಾರೆ. ಗೊತ್ತಿಲ್ಲ ಸಚಿವರು ಅಂತ ಬಿಜೆಪಿನವರು ಟ್ರೆಂಡ್ ಮಾಡ್ತಿದ್ದಾರೆ. ಹೇಳ್ಕೊಳ್ಳಿ ಬಿಡ್ರಿ, ಅವರಿಗೆ ಚಾಟ್ GPT ನೋಡಕ್ಕೆ ಹೇಳಿ. ಈ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಗೃಹ ಸಚಿವರು ಇರೋದು ಡಾಕ್ಟರ್ ಜಿ ಪರಮೇಶ್ವರ್. ಅವ್ರಿಗೆ ನೋಡಕ್ಕೆ ಹೇಳಿ. ಗೊತ್ತಿಲ್ಲ ಅಂತೇಳಿ ಏನು ಹೇಳಿದ್ದಕ್ಕೆಲ್ಲ ಈಗ ನೀವು ಪ್ರಶ್ನೆ ಕೇಳ್ತೀರಪ್ಪ, ಎಲ್ಲದಕ್ಕೂ ನಾನು ಉತ್ತರ ಕೊಡೋಕ್ಕಾಗುತ್ತೆ. ಸ್ವಾಭಾವಿಕವಾಗಿ ಗೊತ್ತಿಲ್ಲ ಅಂತ ಹೇಳ್ತೀನಿ, ಯಾಕೆಂದರೆ ಗೊತ್ತಿರೋದಿಲ್ಲ. ಆಮೇಲೆ ಒಬ್ಬ ಗೃಹ ಸಚಿವನಾಗಿ ನಾನು ಕೊಡುವಂಥ ಹೇಳಿಕೆ ಭಾಳ ಜವಾಬ್ದಾರಿಯುತವಾಗಿ ಹೇಳಬೇಕಾಗ್ತದೆ. ಸುಮ್ಮನೆ ಗೊತ್ತಿಲ್ಲದಿರೋದೆಲ್ಲ ಸುಮ್ಮನೆ ಹೇಳೋಕ್ಕೆ ಗೃಹ ಸಚಿವರು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅನೇಕ ಸಂದರ್ಭದಲ್ಲಿ ನಾನು ಗೊತ್ತಿಲ್ಲ ಅಂತ ಹೇಳ್ತೀನಿ. ಏನು ಹೇಳೋಕ್ಕಾಗುತ್ತೆ, ಅವರಿಗೆ ಚಾಟ್ GPT ನೋಡಿ ಪರಮೇಶ್ವರ್ ಸ್ಥಾನ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸರ್, ಈಗ ಧರ್ಮಸ್ಥಳಕ್ಕೆ ನಿಮಗೆ ತಮಾಷೆಗೆ ಹೇಳಿದ್ದೀನಿ ಆಯಿತಾ, ನೀವು ಅದನ್ನು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬೇಡಿ. ಹಂಗಂತ ಹೇಳಿ ಊರಿಗೆಲ್ಲ ವಾರ್ನಿಂಗ್ ಕೊಡೋಕ್ಕಾಗ್ತಾ? ಸರ್, ಈಗ ನೀವು ಒಂದ್ ನಿಮಿಷ, ಅಂಬೇಡ್ಕರ್ ಅನ್ಯಾಯಿ ಅಂತ ನಾವೆಲ್ಲ ನಂಬಿದೀವಿ ಸರ್. ಒಂದು ನೀವು ಈ ರೀತಿಯಾಗಿ ಅಧಿಕಾರಿಗಳು ಪಕ್ಕದಲ್ಲಿ ಕುಂಡಿಸ್ಕೊಂಡು ನೀವು ವಾರ್ನಿಂಗ್ ಕೊಡೋದಾದ್ರೆ, ನೀವು ನಮ್ಗೆ ಅಷ್ಟೇ ಗೌರವ ಕೊಟ್ಟಿದ್ದೀರಾ. ಅಧಿಕಾರಿಗಳು ನಾಳೆ ದಿನ ಬಂದಾಗ ಗೆಟ್ ಔಟ್ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ನಾನು ಸೀರಿಯಸ್ ಆಗಿ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ ಹೇಳಿ ಆ ಮಾತನ್ನ, ಗೊತ್ತಾಯ್ತಾ? ನಾನು ನಿಮಗೆ ತಮಾಷೆಯಾಗಿ ಹೇಳಿದ್ದೀನಿ, ಯಾಕೆಂದರೆ ನಮ್ಮ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಬೇಡ್ರಪ್ಪ ಅಂತ ಹೇಳಿದ್ದೀನಿ. ಏನೋ ನೀವೆಲ್ಲ ನನಗೆ ತುಂಬ ಕ್ಲೋಸ್ ಆಗಿದ್ದೀರಲ್ವಾ, ನಿಮ್ಮ ಪ್ರೀತಿ ನಮ್ಗೆ ಅದಕ್ಕೋಸ್ಕರ ಹೇಳಿದ್ದೀನಿ. ಅವ್ರೇನಾರು ಹಂಗೆ ಮಾಡಿದ್ರೆ ಅವ್ರಿಗೂ ವಾರ್ನಿಂಗ್ ಕೊಡ್ತೀನಿ. ಜಿಲ್ಲೆಯಲ್ಲಿ ಭಾರೀ ಭೂಹಗರಣವೊಂದು ಬೆಳಕಿಗೆ ಬಂದಿತ್ತು. ಜಿಲ್ಲಾಧಿಕಾರಿಯ ಡಿಜಿಟಲ್ ಸಹಿಯನ್ನೇ ನಕಲು ಮಾಡಿ 40 ಎಕರೆ ಸರ್ಕಾರಿ ಭೂಮಿಯನ್ನ ಬೇರೆಯವರಿಗೆ ಪರಭಾರೆ ಮಾಡಿದ್ದ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದರಿಂದಾಗಿ ತುಮಕೂರು ಜಿಲ್ಲೆಯ ಮಾನ ರಾಜ್ಯ ಮಟ್ಟದಲ್ಲಿ ಹರಾಜಾಗಿತ್ತು. ಆದರೆ ಈ ವಿಚಾರದ ಬಗ್ಗೆ ಟುಟಿಪಿಟಿಕ್ ಎನ್ನದ ಪರಮೇಶ್ವರ್ ಇದೀಗ ಸುದ್ದಿ ಮಾಡುವ ಪತ್ರಕರ್ತರಿಗೆ ಹೀಗೆ ವಾರ್ನಿಂಗ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಜಿಲ್ಲೆಯಲ್ಲಿ ಶಾಂತಿಯುತ ಹೋರಾಟಕ್ಕೆ ಅವಕಾಶ ಸಿಗ್ತಿಲ್ಲ. ನ್ಯಾಯ ಕೇಳೋಕೆ ಬಂದವರ ಮೇಲೆ ಪೊಲೀಸರನ್ನ ಮುಂದೆ ಬಿಟ್ಟು ದೌರ್ಜನ್ಯ ಎಸಗಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಹೊತ್ತಿನಲ್ಲಿ ಪರಮೇಶ್ವರ್ ಅವರು ನೀಡಿರುವ ಈ ಹೇಳಿಕೆಯಿಂದ ಜಿಲ್ಲೆಯಲ್ಲಿ ಹಿಟ್ಲರ್ ಆಡಳಿತವೇನಾದರೂ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.